ಶ್ರೀ ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ಸಾಧಕರ ಜೊತೆಯಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಚೈತ್ರ ಕೋಟ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಧಕರನ್ನ ನಿಮ್ಮ ಜೊತೆ ಸಂದರ್ಶನ ಮಾಡಲಿಕ್ಕಿದ್ದೇವೆ. ವೀಕ್ಷಕರೇ, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿದ್ದಾರೆ. ಸಾಧನೆ ಮಾಡುವವರಿಗೆ ಹಲವಾರು ದಾರಿಗಳು ಇದೆ. ಅವರವರು ಯಾವ ಆಸಕ್ತಿಯ ಕ್ಷೇತ್ರವನ್ನು ಅವರು ಆಯ್ಕೆ ಮಾಡಿಕೊಳ್ತಾರೆ, ಅವರವರಿಗೆ ಬಿಟ್ಟದಾಗಿರುತ್ತೆ. ಹಾಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಲ್ಲಿ ಇವತ್ತು ನಾವು ನಿಮಗೆ ಪರಿಚಯ ಮಾಡಿಸ್ತಾ ಇರುವಂಥದ್ದು ಹೋಟೆಲ್ ಉದ್ಯಮದ ಜೊತೆಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಮಹಿಳಾ ಸಾಧಕಿಯವರು ನಮ್ಮ ಜೊತೆ ಇದ್ದಾರೆ. ಇವರ ಬಗ್ಗೆ ಹೇಳಲೇಬೇಕು. ಸೊ ಇವರು ಬಸವೇಶ್ವರ ಖಾನಾವಳಿ ಅನ್ನುವಂತಹ ಹೆಸರನ್ನ ತಾವೆಲ್ಲರೂ ಕೇಳಿರ್ತೀರಾ ಖಂಡಿತ. ಯಾಕಂತ ಹೇಳಿದ್ರೆ ಇದು ಬಹಳ ಒಂದು ಜನಪ್ರಿಯವಾದಂತಹ ಒಂದು ಹೋಟೆಲ್ ಅಂತಾನೆ ಹೇಳ್ಬಹುದು. ಈ ಬಸವೇಶ್ವರ ಖಾನಾವಳಿ ಅನ್ನುವಂತಹ ಹೋಟೆಲ್ ನಮ್ಮ ಕರ್ನಾಟಕದಲ್ಲಿ 14 ಶಾಖೆಗಳನ್ನು ಹೊಂದಿದೆ. ಈ ಹೋಟೆಲ್ನಲ್ಲಿ ತನ್ನದೇ ಆದಂತಹ ಒಂದು ಸಾಧನೆಯನ್ನ ಮಾಡುವುದರ ಜೊತೆಗೆ ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಸಾಧನೆಯನ್ನ ಮಾಡಿರುವಂತಹ ಮಹಿಳಾ ಸಾಧಕಿ ಆಗಿರುವಂತಹ ಶ್ರೀಮತಿ ಶೈಲಾ ಪ್ರಭು ಗಣಾಚಾರಿ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಬಹಳಷ್ಟು ಅವಾರ್ಡ್ಗಳನ್ನ ತೆಗೆದುಕೊಂಡಿದ್ದಾರೆ. ಉದ್ಯಮ ಕ್ಷೇತ್ರದಲ್ಲಿ ವಾಣಿಜ್ಯ ರತ್ನ ಅನ್ನುವಂತಹ ಪ್ರಶಸ್ತಿಯನ್ನ ತೆಗೆದುಕೊಂಡಿದ್ದಾರೆ. ಹಾಗೆ ಐಕಾನಿಕ್ ಅವಾರ್ಡ್ ಬಹಳಷ್ಟು ಪ್ರಶಸ್ತಿಗಳನ್ನ ತೆಗೆದುಕೊಂಡಿದ್ದಾರೆ. ಅವರ ಸಂದರ್ಶನ ಮಾಡೋದ್ರ ಜೊತೆಗೆ ಅವರ ಸಾಧನೆಗಳ ಬಗ್ಗೆ ಅವರ ಬಾಯಲ್ಲೇ ಕೇಳೋಣ ಅಂತ ಹೇಳ್ತಾ, ಅದಕ್ಕೂ ಮುನ್ನ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣು ಶರಣಾರ್ಥಿ. ಖಂಡಿತ ಮೇಡಮ್, ನಮಗೂ ಕೂಡ ಬಹಳಷ್ಟು ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಬಸವೇಶ್ವರ ಖಾನಾವಳಿ ಅನ್ನೋ ಹೆಸರನ್ನ ಬಹಳಷ್ಟು ಕಡೆಗಳಲ್ಲಿ ನಾವು ನೋಡಿದ್ದೇವೆ, ಆ ಹೋಟೆಲಲ್ಲಿ ತಿಂದಿದ್ದೇವೆ. ಆದರೆ ಅದರ ಹಿಂದೆ ಯಾರು ಶ್ರಮ ಪಟ್ಟಿದ್ದಾರೆ, ಯಾರು ಶ್ರಮ ಪಡ್ತಾ ಇದ್ದಾರೆ, ಅವರ ಬಗ್ಗೆ ನಾವು ತಿಳ್ಕೊಳ್ಳುವಂತ ಅವಕಾಶ ನಮ್ಗೆ ಇವತ್ತು ಸಿಕ್ಕಿದೆ. ಅದು ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ಶ್ರೀ ಗುರು ಬಸವಲಿಂಗಾಯ ನಮಃ. ಮೊದಲು ವಾಣಿಜ್ಯ ರತ್ನ ಅವಾರ್ಡು ನನಗೆ ರೀಸೆಂಟ್ಲಿ ಕರ್ನಾಟಕ ಚೇಂಬರ್ ಆಫ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಲ್ಲಿಂದ ನನಗೆ ವಾಣಿಜ್ಯ ರತ್ನ ಅವಾರ್ಡ್ ಬಂತು. ನನಗನ್ನಿಸುತ್ತೆ ಈ ವಾಣಿಜ್ಯ ರತ್ನ ಅವಾರ್ಡು ಬಸವಣ್ಣವರು ಹೇಳಿದ 12ನೇ ಶತಮಾನದೊಳಗೆ ಬಸವಣ್ಣವರೇ ಹೇಳಿದ ಕಾಯಕವೇ ಕೈಲಾಸ ಎಂಬ ಸಿದ್ಧಾಂತದ ಮೇರೆಗೆ ಇದು ನನಗೆ ಈ ಅವಾರ್ಡು ಆ ಸಿದ್ಧಾಂತಕ್ಕೆ ಅನುಗುಣವಾಗಿ ನನಗೆ ಬಂದಿದೆ ಅಂತ ನಾನು ಅಂದ್ಕೋತೀನಿ. ಯಾರು ಕಾಯಕ ಮಾಡ್ತಾರೆ ಅವರು ತನು ಶುದ್ಧ, ಮನಶುದ್ಧ, ಭಾವ ಶುದ್ಧವಾಗುತ್ತದೆ ಅಂತಂತೇಳಿ 12ನೇ ಶತಮಾನದಲ್ಲಿ ಹೇಳಿದಂಥ ಶರಣರ ನುಡಿಗಳು 100ಕ್ಕೆ 100 ಸತ್ಯ ಅಂತ ನನಗೆ ಅನಿಸ್ತಾ ಇದೆ ಈಗ. ಖಂಡಿತ ಮೇಡಮ್, ಬಹಳ ಒಂದು ಅದ್ಭುತವಾದಂತಹ ಸಾಲಿನ ಮೂಲಕ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ರಿ. ಈಗ ಕಾಯಕವೇ ಕೈಲಾಸ ಅಂದ್ರೆ ನಿಮ್ಮ ಉದ್ಯಮ ಕ್ಷೇತ್ರಕ್ಕೆ ಇದು ಬಹಳ ಒಂದು ಅನ್ವಯ ಆಗತ್ತೆ ಅಂತಾನೆ ಹೇಳಬಹುದು. ಈಗ ನೀವು ಒಂದು ಕಾಯಕವನ್ನ ಮಾಡಿದ್ರ ಮೂಲಕ ಇವಾಗ ನೀವು ಯಶಸ್ಸನ್ನ ಕಂಡಿದ್ದೀರಾ. ಆ ಯಶಸ್ಸೇ ನಿಮ್ಮ ಪಾಲಿನ ಕೈಲಾಸ ಅಲ್ವಾ? ನಿಜ ಮೇಡಮ್, ಅದೇ ಬಹಳಷ್ಟು ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಮಹಿಳೆ ಆದವಳು ಮುಂಚೆ ಏನಂತ ಹೇಳಿದ್ರೆ ಒಂದು 4 ಗೋಡೆಗಷ್ಟೇ ಸೀಮಿತವಾಗಿದ್ಲು. ಅವಳ ಜೀವನ ಅನ್ನುವಂಥದ್ದು ಕೇವಲ 4 ಗೋಡೆಯ ಮಧ್ಯದಲ್ಲಿ ನಡೀತಾ ಇತ್ತು. ಇವಾಗ ಹಾಗಲ್ಲ. ಮಹಿಳೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಪಾದಾರ್ಪಣೆ ಮಾಡಿದ್ದಾಳೆ. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮಹಿಳೆ ಸಾಧನೆ ಮಾಡ್ತಾ ಇದ್ದಾಳೆ. ಹಾಗಾಗಿ ನಿಮ್ಮಂತ ಸಾಧಕರ ಜೊತೆ, ಮಹಿಳಾ ಸಾಧಕಿಯರ ಜೊತೆ ಮಾತನಾಡುವಂಥದ್ದು ಬಹಳಷ್ಟು ಖುಷಿಯ ವಿಚಾರ ಅಂತ ಹೇಳ್ತಾ, ನಿಮ್ಮ ಒಂದು ಉದ್ಯಮದ ಬಗ್ಗೆ ಕೇಳೋದಾದ್ರೆ ಬಸವೇಶ್ವರ ಖಾನಾವಳಿ. ಸೊ ನಾವೆಲ್ಲರೂ ಪ್ರಚಲಿತದಲ್ಲಿದ್ದಂತಹ ಹೆಸರು, ನಾವೆಲ್ಲರೂ ಬಹಳಷ್ಟು ಕೇಳಿದಂತಹ ಹೆಸರು ಬಸವೇಶ್ವರ ಖಾನಾವಳಿ. ನಿಮ್ಮ ಒಂದು ಹೋಟೆಲ್ ಉದ್ಯಮದ ಬಗ್ಗೆ ಮಾತನಾಡುವುದಕ್ಕಿಂತ ಮೊದಲು ಈ ಬಸವೇಶ್ವರ ಖಾನಾವಳಿ ಯಾವಾಗ ಹುಟ್ಕೊಳ್ತು ಮೇಡಮ್? ಎಲ್ಲಿ ನಿಮ್ಮ ಒಂದು ಮೊದಲ ಶಾಖೆ ಪ್ರಾರಂಭ ಆಯಿತು? ಹುನಗುಂದ ತಾಲೂಕ್, ಬಾಗಲಕೋಟೆ ಡಿಸ್ಟ್ರಿಕ್ಟ್, ಅಲ್ಲಿ ಒಂದು ಕರಡಿ ಅಂತ ಒಂದು ಗ್ರಾಮದಿಂದ ಬೇಸಿಕ್ಲಿ ನಮ್ಮ ಫ್ಯಾಮಿಲಿ ಅಲ್ಲಿಂದ ಬಂದದ್ದು. ನಮ್ಮ ಅತ್ತೆ ಮಾವ ಎಲ್ಲ ಅಲ್ಲಿಂದ ಬಂದು ಧಾರವಾಡ ಅಂತನೂ ಒಂದು ಸಿಟಿಗೆ ಅಲ್ಲಿ ಬಂದು ನೆಲೆಸಿದ್ರು. ಅವಾಗ ಆರ್ಥಿಕವಾಗಿ ಒಂದು ಜೀವನೋಪಾಯಕ್ಕಾಗಿ ಇದನ್ನ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು. ನಮ್ಮ ಅತ್ತೆ ಹೆಸರು ಸುಶೀಲಾ ಗಣಾಚಾರಿ ಅಂತ ಹೇಳಿ, ಅವರೇ ಇದಕ್ಕೆ ಫೌಂಡರ್ ಆಗಿ ವರ್ಕ್ ಮಾಡಿದ್ರು. ಅವಾಗಿನ ಕಾಲಕ್ಕೆ ಅವರು ವುಮೆನ್ ಎಂಟರ್ಪ್ರಿನರ್ ಆಗಿ ಆ ಕೆಲಸ ಮಾಡಿ ಆರ್ಥಿಕವಾಗಿ ತಮ್ಮ ಮಕ್ಕಳ ಎಜುಕೇಶನ್, ತಮ್ಮ ಫ್ಯಾಮಿಲಿ ಸರ್ವೈವಲ್ಕ್ಕೆ ಈ ಬಿಸ್ನೆಸ್ ಅವರೇ ಹುಟ್ಟಾಕಿದ್ದು. ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಸೊ ಹಾಗಾದ್ರೆ ಮೊದಲ ನಿಮ್ಮ ಒಂದು ಶಾಖೆ ಅನ್ನುವಂಥದ್ದು ಧಾರವಾಡದಲ್ಲಿ ಹುಟ್ಕೊಳ್ತು ಅಂತ ಹೇಳಿದ್ರಿ. ಸೊ ಅಲ್ಲಿಂದ ಬೆಳೆದು ಬಂದಂತಹ ಬಸವೇಶ್ವರ ಖಾನಾವಳಿ ಇದೀಗ 14 ಶಾಖೆಗಳನ್ನ ಹೊಂದ್ಕೊಂಡಿದೆ. ಮೇಡಮ್, ನೀವು ಆ ಮನೆಗೆ ಸೊಸೆಯಾಗಿ ಬರ್ತೀರಾ. ಆ ಮನೆಗೆ ಸೊಸೆಯಾಗಿ ಬಂದ ನಂತರ ಮೊದಲ ಶಾಖೆ ಎಲ್ಲಿ ಪ್ರಾರಂಭ ಮಾಡಿದ್ರಿ?
ಫಸ್ಟು ನಾವು ನನ್ನ ಮ್ಯಾರೇಜ್ ಆಗಿ ಒಂದು 10-15 ಡೇಸ್ ಆಗಿತ್ತು. ಆವಾಗ ನಾವು ಫಸ್ಟ್ ಬ್ರಾಂಚ್ ಸ್ಟಾರ್ಟ್ ಮಾಡಿದ್ದು ಚೆನ್ನಮ್ಮ ಸರ್ಕಲ್, ಹುಬ್ಬಳ್ಳಿ, ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅದ ನಂತರ ಹೀಗೆ ವರ್ಷ ಟು 2 ವರ್ಷಕ್ಕೊಮ್ಮೆ ಹೀಗೆ ಬೆಳೀತಾ ಬೆಳೀತಾ ಈಗ ಟೋಟಲಿ 14 ಬ್ರಾಂಚಸನ್ನು ನಮ್ಮ ಎಂಟೈರ್ ಫ್ಯಾಮಿಲಿಯೆಲ್ಲ ನಾವು ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ನೀವೀಗ ಆ ಮನೆಗೆ ಸೊಸೆಯಾಗಿ ಬರೋದಕ್ಕಿಂತ ಮೊದಲು ಒಂದೇ ಬ್ರಾಂಚ್ ಇತ್ತು. ಹೌದು. ಸೊ ನೀವು ಬಂದ ನಂತರ 13 ಬ್ರಾಂಚ್ ಆಗಿದೆ. ಹೌದು ಮೇಡಮ್. ಈ ಒಂದು ಯಶಸ್ಸಿನ ಹಿಂದಿರುವಂತಹ ಗುಟ್ಟೇನು ಮೇಡಮ್? ಯಾಕಂತ ಹೇಳಿದ್ರೆ ಹೋಟೆಲ್ ಉದ್ಯಮವನ್ನ ಹಲವಾರು ಜನ ಮಾಡ್ಕೊಂಡಿದ್ದಾರೆ, ಆದರೆ ಅದರಲ್ಲಿ ಹೆಸರು ಮಾಡುವಂಥದ್ದು ಜನರ ರುಚಿಗೆ ತಕ್ಕಂತೆ, ಅವರ ಒಂದು ಅಭಿರುಚಿಗೆ ತಕ್ಕಂತೆ ನೀವು ರುಚಿಯನ್ನು ಕೊಡುವಂಥದ್ದು ಕೂಡ ಏನು ಆಹಾರ ಪದಾರ್ಥಗಳ ಮೂಲಕ ಅವ್ರಿಗೇನು ಬೇಕೋ ಅದನ್ನು ನೀವು ಕೊಡುವಂಥದ್ದು ಕೂಡ ನಿಮ್ಗೆ ಬಹಳ ಮುಖ್ಯ ಆಗಿರುತ್ತೆ. ಯಾಕಂದರೆ ಜನರ ಮೆಂಟ್ಯಾಲಿಟಿ ಏನು, ಅವ್ರು ಯಾವ ರೀತಿಯಾದಂಥ ಫುಡ್ಡನ್ನು ಲೈಕ್ ಮಾಡ್ತಾರೆ, ಯಾವ ರೀತಿ ಟೇಸ್ಟ್ ಇರಬೇಕು, ಉಪ್ಪು ಖಾರ ಅದೆಲ್ಲವನ್ನು ಕೂಡ ಜನರ ಮನಸ್ಥಿತಿಯನ್ನು ನೋಡಿಕೊಂಡು ನೀವು ಅಡುಗೆಯನ್ನು ತಯಾರಿ ಮಾಡಬೇಕಾಗ್ತದೆ. ಈ ಒಂದು ಯಶಸ್ಸಿನ ಹಿಂದಿರುವಂಥ ಒಂದು ಗುಟ್ಟೇನು? ಮೊದಲು ಹೇಳಬೇಕಂದ್ರೆ ಇದು ಒಂದು ಫ್ಯಾಮಿಲಿ ಸತತ ಪ್ರಯತ್ನ. ಸತತ ಅಂದ್ರೆ ಕಂಟಿನ್ಯೂ ಇದು ಎಫರ್ಟ್ ಇದ್ದಿದ್ರಿಂದ ಪ್ರಯತ್ನ ಇಲ್ಲದೆ ಯಾರು ಕೂಡ ಏನು ಸಾಧನೆ ಮಾಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಿಜ ಮೇಡಮ್. ನಾನು, ನನ್ನ ಪತಿ ಪ್ರಭು ಗಣಾಚಾರಿ ಮತ್ತು ಮಕ್ಕಳಾದ ನಯನ್, ನಿಖಿಲ್ ಮತ್ತು ಎಂಟೈರ್ ಫ್ಯಾಮಿಲಿ ಇವರೆಲ್ಲ ಆರ್ಥಿಕವಾಗಿ ಒಂದು ಬಲ ಆಗಬೇಕು ಅನ್ನೋದಕ್ಕೋಸ್ಕರ ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಒಂದು ಆರ್ಥಿಕವಾಗಿ ಬಲ ಅಲ್ಲದೇ ಕುಟುಂಬಕ್ಕೂ ಸುಖಕರ, ಆಮೇಲೆ ಸಮಾಜಕ್ಕೂ ಒಂದು ಹಿತಕರವಾಗಿ ಈ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೀವಿ. ಈಗ ರೈತ ಅನ್ನ ಕೊಡ್ತಾನೆ ನಿಜ, ಆದರೆ ಹೋಟೆಲ್ ಉದ್ಯಮದಲ್ಲಿದ್ದವರು ಕೂಡ ಒಂದು ಅನ್ನವನ್ನು ಕೊಡ್ತಾರೆ. ಅದು ಒಂದು ಪುಣ್ಯದ ಕೆಲಸ ಮೇಡಮ್. ಯಾಕಂತ ಹೇಳಿದ್ರೆ ಹಸಿದವನಿಗೆ ಊಟ ಹಾಕೋದಿದೆಯಲ್ಲ, ಅದು ಬಹಳ ಒಂದು ಪುಣ್ಯದ ಕೆಲಸ. ಅಂಥ ಒಂದು ಪುಣ್ಯದ ಕೆಲಸದ ಕ್ಷೇತ್ರದಲ್ಲಿ ತಾವು ದುಡಿತಾ ಇದ್ದೀರಿ. ಇದು ಎಷ್ಟು ಖುಷಿ ಕೊಡುತ್ತೆ ನಿಮಗೆ ಈ ಉದ್ಯಮ ಅನ್ನುವಂಥ? ತುಂಬ ಖುಷಿ ಕೊಡುತ್ತೆ ಮೇಡಮ್ ನಮಗೆ. ಯಾಕಂದರೆ ನಮ್ಮ ಮನೆತನ ಪ್ರಾರಂಭಿಸಿದ ಬಸವೇಶ್ವರ ಖಾನಾವಳಿ ಈಗ ರಾಜ್ಯ ಮಟ್ಟದಲ್ಲಿ ಹೆಸರಾಗಿದೆ ಅಂದರೆ ಇದರ ಹಿಂದೆ ಎಲ್ಲ ಮಕ್ಕಳು, ಹಸ್ಬೆಂಡು, ಫ್ಯಾಮಿಲಿ ಎಲ್ಲರದು ಒಂದು ಸತತವಾದ ಪ್ರಯತ್ನ, ಹಾರ್ಡ್ ವರ್ಕ್ ಇಲ್ಲಿ ನೀವು ನೋಡ್ಬೋದು. ಈಸಿ ಅಲ್ಲ. ಒಂದು ಹೋಟೆಲ್, ಒಂದು ಫೀಲ್ಡು, ಇದು ಭಾಳ ಟಫ್ ಜಾಬ್. ಇದು ಎವ್ರಿ ಡೇ ಒಂದು ಚಾಲೆಂಜ್ ಆಗಿರುತ್ತೆ. ಇದು ಹೆಂಗಿರುತ್ತೆ ಅಂದರೆ ನಾವು ಫೇಸ್ ಮಾಡಲೇಬೇಕು. ಅದು ನಾವು ನಮ್ಮ ಎಂಟೈರ್ ಫ್ಯಾಮಿಲಿ, ಈಗ ಫಸ್ಟ್ ಜನ್ರೇಷನ್ ನಮ್ಮ ಅತ್ತೆ ಮಾವ ಇದ್ರು, ಸೆಕೆಂಡ್ ಜನ್ರೇಷನ್ ನಾವು ಬಂದ್ವಿ, ಥರ್ಡ್ ಜನ್ರೇಷನ್ ಆದ ನನ್ನ ಮಕ್ಕಳು ಕೂಡ ಅವರೆಲ್ಲ ಡಬಲ್ ಡಿಗ್ರಿ ಮುಗಿಸಿ, ಗ್ರ್ಯಾಜುಯೇಷನ್ ಎಲ್ಲ ಮುಗಿಸಿ ನಮ್ಮ ಫೀಲ್ಡಿಗೆ ಇಷ್ಟು ಹಾರ್ಡ್ ವರ್ಕ್ ಆಗಿ ಡೆಡಿಕೇಶನ್ದಿಂದ ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಅದು ಅಪ್ರಿಷಿಯೇಟ್ ಮಾಡ್ತಕ್ಕಂಥದ್ದು. ಯಾಕಂದರೆ ಈಗಿನ ಕಾಲದ ಮಕ್ಕಳು ಇಷ್ಟು ಹಾರ್ಡ್ ವರ್ಕು ಮಾಡಕ್ಕಲ್ರಿ, ರೆಡಿ ಫುಡ್ ಸಿಗ್ಬೇಕು ಅವ್ರಿಗೆ. ಇಷ್ಟು ಕಷ್ಟಪಟ್ಟು ಮುಂದೆ ಬರಬೇಕು ಅನ್ನೋ ಮಕ್ಕಳು ನಮಗೆ ಇರೋದ್ರಿಂದ ಅದೊಂದು ಗಾಡ್ ಬ್ಲೆಸ್ಡ್ ಅಂತ ಹೇಳಬೇಕು ಅಲ್ವಾ? ಖಂಡಿತ. ಯಾಕಂತ ಹೇಳಿದ್ರೆ ಹೋಟೆಲ್ ಉದ್ಯಮ ಅಂತ ಹೇಳಿದರೆ ಅಷ್ಟೊಂದು ಸುಲಭ ಅಲ್ಲ. ಅದರಲ್ಲೂ ಹೆಸರು ಮಾಡುವಂಥದ್ದು ತುಂಬ ಕಷ್ಟ. ಅದರ ಹಿಂದಿನ ಪ್ರಯತ್ನ ಭಾಳಷ್ಟು ಇರ್ತದೆ. ಯಾಕಂತ ಹೇಳಿದ್ರೆ ಹೋಟೆಲ್ ಉದ್ಯಮ ಅಂತ ಹೇಳಿದರೆ ಒಂದಷ್ಟು ಕೆಲಸಗಾರರು ಇರ್ತಾರೆ, ಅವರಿಗೆ ಸಂಬಳ ಕೊಡಬೇಕು. ಸಂಬಳ ಕೊಡಬೇಕಾದ್ರೆ ವ್ಯಾಪಾರ ಆಗಬೇಕು, ಜನರಿಗೂ ಕೂಡ ಜನರಿಗೆ ತಕ್ಕಂತೆ ಕ್ವಾಲಿಟಿ ಕೊಡಬೇಕು, ಕ್ವಾಂಟಿಟಿ ಕೊಡಬೇಕು, ಟೇಸ್ಟ್ ಕೊಡಬೇಕು. ಸೊ ಇವೆಲ್ಲವನ್ನು ನಿಭಾಯಿಸ್ಕೊಂಡು ಹೋಗುವಂಥದ್ದು ಕೂಡ ಅಷ್ಟು ಸುಲಭದ ಮಾತಲ್ಲ. ಕೆಲಸಗಾರರು ಬಿಟ್ಟಾಗ ನೀವೇ ವರ್ಕ್ ಅದಕ್ಕೂ ರೆಡಿ ಇರಬೇಕು. ಅಂದರೆ ಆಳಾಗಿಯೂ ದುಡಿಬೇಕು, ಅರಸನಾಗಿ ಬಾಳ್ಬೇಕು ಅಂತ ಹೇಳ್ತಾರಲ್ವಾ, ಆ ರೀತಿಯ ಒಂದು ಉದ್ಯಮ ಈಗ ಹೋಟೆಲ್ ಉದ್ಯಮ ಅಂತಾನೆ ಹೇಳಬಹುದು. ಮೇಡಮ್, ಇವಾಗ ಬಸವೇಶ್ವರ ಖಾನಾವಳಿ ಅನ್ನೋ ಹೆಸರು ಬಹಳಷ್ಟು ಕಡೆಗಳಲ್ಲಿ ನಾವು ಕೇಳಿದ್ದೇವೆ, ಆದರೆ ನೀವು ಹೇಳಿರೋ ಪ್ರಕಾರ 14 ಶಾಖೆಗಳು ಮಾತ್ರ ಇದೆ. ಹಾಗಾದ್ರೆ ಈಗ 14 ಶಾಖೆಗಳಲ್ಲಿ ನಿಮ್ದೇನಾದ್ರೂ ಪರ್ಟಿಕ್ಯುಲರ್ ಲೋಗೋ ಆ ಥರ ಏನಾದರೂ, ಈಗ ನಿಮ್ಮದೇ ಈಗ ಬಸವೇಶ್ವರ ಖಾನಾವಳಿ ಅನ್ನೋ ಹೆಸರಿನ ಮೂಲಕ ಒಂದು ಉತ್ತರ ಕನ್ನಡ ಶೈಲಿಯ ಆಹಾರ ಪದಾರ್ಥಗಳನ್ನು ತಯಾರಿಸಿ ಹೋಟೆಲನ್ನು ಪ್ರಾರಂಭಿಸಿದವರು ಇವರ ಒಂದು ಕುಟುಂಬದವರೇ ಮೊದಲನೇದಾಗಿ. ಆದರೆ ಇವಾಗ ಬಹಳಷ್ಟು ಬಸವೇಶ್ವರ ಖಾನಾವಳಿ ಅನ್ನುವಂತಹ ಬೋರ್ಡ್ಗಳು, ಬಹಳಷ್ಟು ಹೋಟೆಲ್ಗಳಿದೆ, ಆದರೆ ಎಲ್ಲವೂ ಕೂಡ ಇವರದ್ದಲ್ಲ. 14 ಕಡೆಗಳಲ್ಲಿ ಮಾತ್ರ ಇವರ ಶಾಖೆ ಇದೆಯಂತೆ. ಅದಕ್ಕೆ ಲೋಗೋ ಕೂಡ ಇದೆ, ಅದನ್ನು ಕೂಡ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೇವೆ. 14 ಶಾಖೆಗಳಲ್ಲಿ ಅವರದೊಂದು ಲೋಗೋ ಇದೆ. ಸೊ ಬಸವಣ್ಣನವರು ಒಂದು ಆ ಲೋಗೋ ಕೂಡ ಬಸವಣ್ಣನ ಆಧಾರಿತವಾಗಿ ನೀವು ನೋಡ್ತಾ ಇರ್ಬೋದು, ಲೋಗೋ ನೋಡಿರ್ಬೋದು. ಅದು 3 ಭಸ್ಮದ ಒಂದು ಸಂಕೇತ ಇದೆ. ಅದು ಬಸವಣ್ಣವರು ನಮಗೆ ಕೊಟ್ಟಂತ ಒಂದು ಬಳವಳಿ ಅಂತ ಹೇಳಬೇಕು. ಅದು ರಿಲೇಟೆಡ್ ಬಸವಣ್ಣದ ಆಗಿನ ಕಾಲದ ಬಸವಣ್ಣದ ಒಂದು ಸಿದ್ಧಾಂತದ ಒಂದು ಇದನ್ನ ಇಟ್ಕೊಂಡೇ ನಾವು ಲೋಗೋನ ಮಾಡಿದ್ದೀವಿ.
ಸೊ ಅದರ ವಿಶೇಷತೆ ವಿಶೇಷತೆನೂ ತುಂಬಾ ಇದೆ. ತುಂಬಾ ಇದೆ. ಈಗ ನೀವು ಹೇಳಿದ್ರಿ, ಈಗ ವೀಕ್ಷಕರೇ, ಈಗ ಲೋಗೋವನ್ನು ನಾವು ಏನು ಡಿಸ್ಪ್ಲೇ ಮಾಡಿದ್ದೀವಿ ಅದು ಫಸ್ಟ್ ಬಸವೇಶ್ವರ ಖಾನಾವಳಿ ಹುಟ್ಟುಕೊಂಡು ಯಾರು ಪ್ರಾರಂಭಿಸಿದ್ದಾರೆ ಅವರ ಒಂದು ಮೇನ್ ಓನರ್ನ ಒಂದು ಲೋಗೋ ಆಗಿರುತ್ತೆ. ಸೊ ಬಸವೇಶ್ವರ ಖಾನಾವಳಿ ಎಲ್ಲ ಕೂಡ ಇವರದ್ದೇ ಅಲ್ಲ. ಸೊ ಆ ಲೋಗೋ ನೋಡ್ಕೊಂಡು ನೀವು ಹೋಗಿ. ಮೇಡಮ್, ನಿಮ್ಮ ಬ್ರಾಂಚ್ ಎಲ್ಲೆಲ್ಲ ಇದೆ ಬೆಂಗಳೂರಲ್ಲಿ ಹೇಳ್ಬಹುದಾ? ಮೇಡಮ್, ಈಗ 5-6 ಬ್ರಾಂಚ್ ಇದೆ. ಮೇನ್ ಬ್ರಾಂಚ್ ಬಂದು ನಮ್ದು ಆನಂದರಾವ್ ಸರ್ಕಲ್. ಅಲ್ಲಿ ಫಸ್ಟ್ ನಾವು ಬೆಂಗಳೂರು ಎಂಟರ್ ಆದಾಗ ಸ್ಟಾರ್ಟ್ ಮಾಡಿದ್ದು ಆನಂದರಾವ್ ಸರ್ಕಲ್. ಅದ ನಂತರ ಮಲ್ಲೇಶ್ವರಂ 8th ಕ್ರಾಸ್ ಅಲ್ಲಿ ನಮ್ದು ಸೆಕೆಂಡ್ ಬ್ರಾಂಚ್ ಸ್ಟಾರ್ಟ್ ಮಾಡಿದ್ವಿ. ಈಗ ರೀಸೆಂಟ್ಲಿ ಜಯನಗರ್ 4th ಬ್ಲಾಕ್ ಅಪೋಸಿಟ್ ರಾಮರಾಜ್ ಇದಿದೆ ಅಲ್ಲ, ಅಲ್ಲಿ ಒಂದು ಸ್ಟಾರ್ಟ್ ಮಾಡಿದ್ವಿ. ಅದೇ ತರ ಇನ್ನೂ ಒಂದು 3-4 ಬ್ರಾಂಚಸ್ ನಮ್ಮ ಆಗಿದೆ. ಸೊ ಬೆಂಗಳೂರಿನ ಜನತೆ ನಿಮ್ಮ ಒಂದು ಉತ್ತರ ಕನ್ನಡ ಶೈಲಿಯ ಒಂದು ಆಹಾರವನ್ನ ತುಂಬಾ ನೆಚ್ಕೊಂಡಿದ್ದಾರೆ. ಅಂದ್ರೆ ಜನರ ಪ್ರತಿಕ್ರಿಯೆ ಇಷ್ಟಪಡ್ತಾರೆ. ಜನರ ಪ್ರತಿಕ್ರಿಯೆ ತುಂಬಾ ಇಷ್ಟಪಡ್ತಾರೆ. ಯಾಕಂದ್ರೆ ಇದೊಂದು ನಮ್ ಫುಡ್ ಹೆಂಗಿದೆ ಅಂದ್ರೆ ಬ್ಯಾಲೆನ್ಸಿಂಗ್ ಫುಡ್ ಇದೆ. ಇದ್ರೊಳಗೆ ಯಾವ್ದೋ ತರ ಇದಿಲ್ಲ, ಒರಿಜಿನಲ್ ಇದೆ, ಕೆಮಿಕಲ್ ಮಿಕ್ಸ್ ನ್ಯಾಚುರಲ್ ಫುಡ್, ಆಮೇಲೆ ಈಸಿಯಾಗಿ ಡೈಜೆಸ್ಟ್ ಆಗುವಂತ ಫುಡ್ ಇದು. ಸೊ ನಿಜವಾಗ್ಲೂ ಯಾಕಂತ ಹೇಳಿದ್ರೆ ನಾವು ಕರಾವಳಿ ಭಾಗದವರಾದ್ರೂ ಕೂಡ ನಮಗೆ ಉತ್ತರ ಕನ್ನಡ ಶೈಲಿ ಅಂತ ಆಹಾರ ಪದಾರ್ಥಗಳು ಇಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಆ ಒಂದು ರುಚಿ ಆಗಿರಬಹುದು ಅಥವಾ ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯಕರವಾದಂತ ಬ್ಯಾಲೆನ್ಸಿಂಗ್ ಫುಡ್. ಹೌದು. ಹೋಟೆಲ್ ಉದ್ಯಮದಲ್ಲಿ ಮಹಿಳೆಯರು ಸಾಧನೆ ಮಾಡುವಂಥದ್ದು ಸ್ವಲ್ಪ ಕಡಿಮೆ ಅಂತಾನೆ ಹೇಳಬಹುದು. ಅದರಲ್ಲಿ ನಮ್ಮ ಶೈಲಾ ಮೇಡಮ್ ಅವರು ಹೋಟೆಲ್ ಉದ್ಯಮದಲ್ಲಿ ಒಂದು ಸಾಧನೆ ಮಾಡಿದ ಮಹಿಳೆ ಅಂತ ನಿಜವಾಗ್ಲೂ ನಮ್ಗೆ ಅದು ಹೆಮ್ಮೆಯಿಂದ ನಾವು ಹೇಳಬಹುದು. ಇವರು ಒಬ್ಬರೇ ಅಲ್ಲ, ಯಾಕಂತ ಹೇಳಿದ್ರೆ ಒಬ್ಬರೇ ಸಾಧನೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಯಾಕಂದ್ರೆ ಅವರ ಹಿಂದೆ ಸಹಕರಿಸಬೇಕಾದವರು ಅಥವಾ ಅದಕ್ಕೆ ಏನು ಒಂದು ಪೂರಕವಾದಂತಹ ಬೆಂಬಲವನ್ನು ನೀಡಬೇಕಾದವರು ಬಹಳಷ್ಟು ಮಂದಿ ಇರ್ತಾರೆ. ಅವರಿಗೂ ಕೂಡ ಯಾರು ಬೆಂಬಲವನ್ನು ನೀಡಿದ್ದಾರೆ, ಅವರು ಈ ಥರ ಸಾಧನೆ ಮಾಡಲಿಕ್ಕೆ ಅವರು ಯಾರು ಸಹಕಾರವನ್ನು ನೀಡಿದ್ದಾರೆ ಅಂತ ಅವ್ರ ಹತ್ರನೇ ಕೇಳೋಣ. ಮೇಡಮ್, ಈಗ ನಿಮ್ಮ ಸಾಧನೆಯ ಹಿಂದೆ ಇರುವಂತಹ ನಿಮ್ಮ ಕುಟುಂಬದ ಸದಸ್ಯರ ಬಗ್ಗೆ ನೀವು ಹೇಳಬಹುದು. ಯಾಕಂತ ಹೇಳಿದ್ರೆ ಒಬ್ಬರಿಂದ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೋಟೆಲ್ ಉದ್ಯಮ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಒಂದು ಸಾಧನೆ. ಅದರ ಹಿಂದೆ ಬಹಳಷ್ಟು ಜನರ ಒಂದು ಸಹಕಾರ ಇದ್ದೇ ಇರುತ್ತೆ. ನಿಮಗೆ ಈಗ ನಿಮ್ಮ ಕುಟುಂಬದವರ ಸಹಕಾರ ಕೂಡ ಇದೆ. ಆವಾಗಲೇ ನೀವು ಹೇಳಿದ್ರಿ ನಿಮ್ಮ ಪತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು. ಸೊ ಇವರೆಲ್ಲರ ಒಂದು ಬೆಂಬಲದಿಂದ ನಮ್ಮ ಒಂದು ಹೋಟೆಲ್ ಅನ್ನುವಂಥದ್ದು ಬಹಳಷ್ಟು ಹೆಸರು ಮಾಡಲಿಕ್ಕೆ ಕಾರಣ ಆಯಿತು ಅಂತ ಹೇಳಿದ್ರಿ. ಇದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ನನ್ನ ಮ್ಯಾರೇಜ್ ಆದಾಗೆ 19 years ಆಗಿತ್ತು. ಎಜುಕೇಷನ್ನು ಕಂಪ್ಲೀಟ್ ಮಾಡೋಕ್ಕಾಗಿದ್ದಿಲ್ಲ. ಅದಾದ ನಂತರ ಮ್ಯಾರೇಜ್ ಆಗಿ ಮಕ್ಕಳೆಲ್ಲ ಮಕ್ಕಳಾದಮೇಲೆ ಮಕ್ಕಳ ಎಜುಕೇಷನ್ ಜೊತೆ ನನಗೆ ನನ್ನ ಎಜುಕೇಷನ್ ಕಂಟಿನ್ಯೂ ಮಾಡಿದ್ರಿ. ಅವಾಗ ನಮ್ಮ ಹಸ್ಬೆಂಡು ತುಂಬ ನನಗೆ ಸಪೋರ್ಟ್ ಮಾಡಿದರು. ಇಲ್ಲ, ಏನು ಅನಿಸುತ್ತೆ, ನಿನಗೇನು ಇಂಟ್ರೆಸ್ಟ್ ಇದೆ ಅದನ್ನು ನೀನು ಮಾಡು ಅಂತೇಳಿ ಸಪೋರ್ಟ್ ಮಾಡಿದರು. ಅದೇ ರೀತಿ ನನ್ನ ಮಕ್ಕಳು ತುಂಬ ಸಪೋರ್ಟ್ ಮಾಡಿದರು. ಆಮೇಲೆ ನನ್ನ ಎಜುಕೇಷನ್ ಫಸ್ಟು PU ಆದಮೇಲೆ BCom ಫಸ್ಟಿಗೆ ಹಚ್ಚಿದ್ದೆ ನಾನು. ಆವಾಗೆ ಮ್ಯಾರೇಜ್ ಆಯಿತು. ಅದ ನಂತರ ಈಗ MA ಮಾಡಿಕೊಂಡೆ, B.Ed, MPhil ಎಲ್ಲ ಒಂದು ಗ್ರ್ಯಾಜುಯೇಷನ್ನು, ಮಾಸ್ಟರ್ ಡಿಗ್ರಿ ಎಲ್ಲ ಮಾಡಿಕೊಂಡು ಈಗ ನಂದಾದ ಒಂದು ಪುಟ್ಟ ಸ್ಕೂಲನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದ್ರ ಹೆಸರು ರೂಟ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಹೇಳಿ. ಇದಕ್ಕೆಲ್ಲ ಇಷ್ಟೆಲ್ಲ ನಾನು ಸಾಧನೆ, ನೀವು ಅಂತೀರಾ ಇದೇನು ದೊಡ್ಡ ಸಾಧನೆ ಅಲ್ಲ, ಬಟ್ ನೀವು ಈಗ ಸಾಧನೆ ಅಂತ ಹೇಳಿದಕ್ಕೆ ಇಷ್ಟೇ ಒಂದು ಸ್ಟೆಪ್ ನಾನು ಮುಂದಿಟ್ಟು ಹೊರಗೆ ಬರೋದಕ್ಕೆ ಕಾರಣ ಅಂದರೆ ಮೇನ್ ನನ್ನ ಹಸ್ಬೆಂಡು, ಆಮೇಲೆ ನನ್ನ ಮಕ್ಕಳು. ಇವ್ರ ಸಪೋರ್ಟ್ ಇರಲಿಲ್ಲ ಅಂದರೆ ನೀವು ನನ್ನನ್ನು ಇಂಟರ್ವ್ಯೂ ತಗೊಳ್ಳೋ ಮಟ್ಟಿಗೆ ನಾನು ಇಲ್ಲಿಗೆ ಬರೋಕೆ ಆಗ್ತಾ ಇದ್ದೇ ಇಲ್ಲ. ನಾನು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಖಂಡಿತ ಮೇಡಮ್. ಯಾಕಂತ ಹೇಳಿದ್ರೆ ಹಿಂದೆ ನಾವು ಬಹಳಷ್ಟು ಮಾತುಗಳನ್ನು ಕೇಳ್ತಾ ಇದ್ವಿ. ಒಬ್ಬ ಪುರುಷ ಒಂದು ಸಾಧನೆಯನ್ನ ಮಾಡಬೇಕಿದ್ರೆ ಅಥವಾ ಯಶಸ್ವಿ ಪುರುಷನಾಗಬೇಕಿದ್ರೆ ಅವನ ಹಿಂದೆ ಒಬ್ಳು ಮಹಿಳೆ ಇರ್ತಾಳೆ ಅಂತ. ಆದ್ರೆ ನಮ್ಮ ಇವತ್ತಿನ ಒಬ್ರು ಮಹಿಳಾ ಸಾಧಕಿ ಹಿಂದೆ ಅವರ ಪತಿ ಇದ್ದಾರೆ. ಅಂದ್ರೆ ಪುರುಷ ಶಕ್ತಿ ಇದೆ ಅಂತಾನೆ ಹೇಳಬಹುದು. ಸೊ ಇದು ಮಹಿಳೆ ಬೆಳೆದು ಬಂದಂತಹ ಅಥವಾ ಮಹಿಳೆ ಸಾಧನೆ ಮಾಡ್ತಾ ಇರುವಂತಹ ಒಂದು ಗುಟ್ಟು ಅಂತಾನೆ ಹೇಳಬಹುದು. 100%. ಇದು ತುಂಬಾ ಖುಷಿಯ ವಿಚಾರ. ಯಾಕಂದ್ರೆ ನಾನು ಅವಾಗಲೇ ಹೇಳಿದೆ, ಹಿಂದಿನ ಕಾಲದಲ್ಲಿ ಮಹಿಳೆ ಬರೀ ಒಂದು 4 ಗೋಡೆಗಷ್ಟೇ ಸೀಮಿತವಾಗಿದ್ಲು. ಆದರೆ ಇವಾಗ ಮಹಿಳೆ ಪುರುಷರಿಗಿಂತ ಹೆಚ್ಚಿನ ಸಾಧನೆಯನ್ನು ಮಾಡ್ತಾ ಇರೋದನ್ನು ನೋಡಿದರೆ ಬಹಳಷ್ಟು ಖುಷಿಯಾಗುತ್ತೆ. ಇದು ದೇಶ ಅಭಿವೃದ್ಧಿಯಾಗುವಂತಹ ಮತ್ತೊಂದು ಲಕ್ಷಣ ಅಂತಲೇ ಹೇಳಬಹುದು. ಕರೆಕ್ಟ್. ಮೇಡಮ್, ಹಾಗೆ ನೀವು ಹೋಟೆಲ್ ಉದ್ಯಮ ಅಲ್ಲದೆ
ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಹೆಸರು ಮಾಡಿದ್ದೀರಾ, ಸಮಾಜ ಸೇವೆ ಮಾಡಿದ್ದೀರಾ, ಶೈಕ್ಷಣಿಕ ಕ್ಷೇತ್ರವನ್ನು ಪ್ರಾರಂಭ ಮಾಡಿದ್ದೀರಾ, ಒಂದು ಕಂಪನಿಯನ್ನು ಹುಟ್ಟಿ ಹಾಕಿದ್ದೀರಾ. ಸೊ ಇದೆಲ್ಲದರ ಬಗ್ಗೆ ಹೇಳಿ ಮೇಡಮ್. ನಂದು ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಅವಾಗ ಅನ್ನಿಸ್ತು, ಆಯಿತು ನನಗೆ ಎಜುಕೇಷನ್ ಆಯಿತು, ನೆಕ್ಸ್ಟು ಏನು ಮಾಡಬೇಕು ಅಂತ ಅಂದ್ಕೊಂಡಾಗ ನಂದೇ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡಿದ್ದು, ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಆಮೇಲೆ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕಂದ್ರೆ ಸ್ಟಾರ್ಟ್ ಮಾಡಿದ್ದು ಹುಬ್ಳಿ ಒಳಗಿದೆ ಮೇಡಮ್. ಹುಬ್ಳಿಯಲ್ಲಿ ಯಾವಾಗ ಸ್ಟಾರ್ಟ್ ಮಾಡಿದ್ರೆ? 2015ಗೆ ಸ್ಟಾರ್ಟ್ ಮಾಡಿದ್ವಿ. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ. ಅದ ನಂತರ ಈಗ ಬೇರೆ ಬೇರೆ ಒಂದು ಈ ಚೇಂಬರ್ ಆಫ್ ಕಾಮರ್ಸ್ ಮೆಂಬರ್ ಆಗ್ಬೋದು, ರೋಟ್ರಿ ಮೆಂಬರ್ ಆಗ್ಬೋದು, ಈ ಥರ ಹಲವಾರು, ಆಮೇಲೆ ರಾಜಕೀಯದೊಳಗೂ ಗುರುತಿಸ್ಕೊಂಡಿದ್ದೀನಿ. ಸಂಘ ಸಂಸ್ಥೆಗಳಲ್ಲಿ ಬಹಳಷ್ಟು ಮಾಡ್ತಾ ಇದ್ದೀವಿ. ಆಮೇಲೆ ನೆಕ್ಸ್ಟ್ ನಂದು ಒಂದು ಕಂಪನಿನೂ ಬರ್ತಾ ಇದೆ, ಅದ್ರ ಹೆಸರು ಸ್ವಾಧಿನಿ ಅಂತಂತ ಹೇಳಿ ಆ ಕಂಪನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಮೇನ್ ನಂದು ಒಂದು ಆಸೆ ಮತ್ತು ಒಂದು ಗುರಿ ಅಂದರೆ ಇನ್ನೂ 100 ಹೆಣ್ಣು ಮಕ್ಕಳಿಗೆ ಕೆಲಸ ಕೊಡಬೇಕು ನನ್ನ ಕಂಪ್ನಿ ಒಳಗೆ. ಹೆಣ್ಮಕ್ಕಳು ಫೈನಾನ್ಸಲ್ಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಯಾಕಂದ್ರೆ ತುಂಬ ಹಳ್ಳಿಯೊಳಗೆಲ್ಲ ನೋಡಿದ್ದೀನಿ, ಅವರು ಹೆಣ್ಮಕ್ಳು ಏನೋ ಫೈನಾನ್ಸಲ್ಲಿ ಯಾವುದೋ ಸಪೋರ್ಟ್ ಇರಲ್ಲ, ಅವ್ರಿಗೆ ಡಿಪೆಂಡ್ಸ್ ಆಗೇ ಇರ್ತಾರೆ. ತಂದೆ ಮೇಲೆ ಆಗ್ಬೋದು, ಗಂಡನ ಮೇಲೆ, ಮಕ್ಕಳ ಮೇಲೆ ಡಿಪೆಂಡ್ಸ್ ಆಗಿರ್ತಾರೆ. ಅವಳು ಮಹಿಳೆ ಮೊದಲು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ಆರ್ಥಿಕವಾಗಿ ಸಬಲೆ ಆಗಬೇಕು. ಅದು ಮೇನ್ ನಂದು ಉದ್ದೇಶ. ಖಂಡಿತ ಮೇಡಮ್, ತುಂಬ ಬಹಳ ಒಂದು ಒಳ್ಳೆಯ ಉದ್ದೇಶ. ಈಗ ಒಂದು ದೀಪ 10 ದೀಪವನ್ನು ಬೆಳಗಿದಂತೆ ನೀವು ಕೂಡ ಈಗ ಬಹಳಷ್ಟು ಮಹಿಳೆಯರಿಗೆ ಉದ್ಯೋಗವನ್ನು ಕೊಡಬೇಕು, ಮಹಿಳೆ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು, ಮಹಿಳೆ ಯಾವತ್ತೂ ಕೂಡ ಅಬಲೆ ಅಲ್ಲ ಸಬಲೆ ಅನ್ನೋದನ್ನು ತೋರಿಸ್ಕೊಡ್ಬೇಕು ಅನ್ನೋದು ತಮ್ಮ ಉದ್ದೇಶ ಆಗಿದೆ. ಖಂಡಿತ ಒಂದು ಬಹಳ ಒಂದು ಒಳ್ಳೆಯ ಕೆಲಸ. ಯಾಕಂತ ಹೇಳಿದ್ರೆ ತಾನು ಬೆಳೆಯೋದ್ರ ಜೊತೆಗೆ ನನ್ನ ಜೊತೆಗಿರೋರು ಕೂಡ ಬೆಳೆಯಬೇಕು ಅನ್ನುವಂಥದ್ದು ಕೂಡ ಅದು ಒಂದು ನಿಸ್ವಾರ್ಥ ಗುಣ ಅಂತಾಗೆ ನಾವು ಬೆಳೆಯಕ್ಕೆ ಸಾಧ್ಯ. ನಮ್ಮ ಜೊತೆಗಾರರು ಬೆಳೆಬೇಕಂದಾಗೆ ನಾವು ಒಂದು ಗೋಲನ್ನು ರೀಚ್ ಆಗಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ಮೇಡಮ್, ಯಾಕಂದರೆ ನಿಮ್ಮಂಥ ಸಾಧಕರಿಂದನೇ ಇನ್ನಷ್ಟು ಸಾಧಕರು ಹುಟ್ಟುಕೊಳ್ಳಿಕ್ಕೆ ಸಾಧ್ಯ, ಇನ್ನಷ್ಟು ಸಾಧಕರು ಬೆಳ್ಕೊಳ್ಳಿಕ್ಕೆ ಸಾಧ್ಯ. ಹಾಗೆ ಸ್ಕೂಲ್ ಬಗ್ಗೆ ಹೇಳಿದ್ರಿ, ಮುಂದುವರಿಸಿ ಮೇಡಮ್. ಅದೇ ನಂದೀಗ ನೆಕ್ಸ್ಟ್ ನಮ್ಮದು ಒಂದು ಪ್ಲ್ಯಾನ್ ಏನಿದೆ, ಅಪ್ ಟು 10th ಮಟ್ಟ ನಂದು ಸ್ಕೂಲನ್ನು ಮಾಡಬೇಕು ಅಂತಿದೆ. ಆಮೇಲೆ ನಂದು ಸ್ವಾಧಿನಿ ಕಂಪ್ನಿಯನ್ನು ದೊಡ್ಡ ಪ್ರಮಾಣವಾಗಿ ಇಂಟರ್ನ್ಯಾಷನಲ್ ಲೆವೆಲ್ ಮಟ್ಟ ಬೆಳೆಸಬೇಕು ಅಂತ ಹೇಳಿ. ಅದು ಫುಡ್ ರಿಲೇಟೆಡ್ ಇದೆ, ಪ್ಯಾಕಿಂಗ್ ಫುಡ್ ಇದಿದೆ. ಸೊ ರೆಡಿ ಫುಡ್ ಎಲ್ಲ ಸಿಗುತ್ತೆ. ಸ್ನ್ಯಾಕ್ಸ್ ನಮ್ಮ ಉತ್ತರ ಕರ್ನಾಟಕದೊಳಗೆ ಏನು ಸ್ಪೆಷಲ್ ಇರುತ್ತಲ್ಲ, ಈಗ ಅಲ್ಲಿದು ಒಂದು ಚಟ್ನಿ ಪೌಡರ್ ಇರ್ಬೋದು, ಸಾಂಬಾರ್ ಪೌಡರ್ ಇರ್ಬೋದು, ಅಲ್ಲಿ ಎಷ್ಟೋ ಜನ ಇಷ್ಟು ಟೇಸ್ಟಿಯಾಗಿ ಇಷ್ಟು ಅವರಂತೆ ಒಂದು ಚೈತನ್ಯ ಇರುತ್ತೆ, ಒಂದು ಟ್ಯಾಲೆಂಟ್ ಇರುತ್ತೆ, ಅದು ಹೊರಗೆ ಬಂದಿರೋದಿಲ್ಲ. ಅಂಥವ್ರನ್ನೆಲ್ಲ ಕರ್ಕೊಂಡು ಅವರಲ್ಲಿ ಇರುವಂಥ ಒಂದು ಹಿಡನ್ ಟ್ಯಾಲೆಂಟನ್ನು ಹುಡುಕಿ ಅಲ್ಲಿಂದ ನಮ್ಮ ಕಂಪ್ನಿಗೆ ತೊಗೊಂಡು ಬಂದು ಅವ್ರಿಗೂ ಉದ್ಯೋಗ ಅವಕಾಶ ಆಗುತ್ತೆ. ಅದನ್ನು ನಾವು ಬೇರೆ ರಾಜ್ಯಗಳಿಗೆ, ಬೇರೆ ದೇಶಗಳಿಗೆ ಆ ನಮ್ಮ ಸ್ವಾದವನ್ನು, ಅದಕ್ಕೆ ಹೆಸರಾದರೂ ಸೊಗಡನ್ನು ನಾವು ದೇಶದಾದ್ಯಂತ 100%. ಅದಕ್ಕೆ ಅದ್ರ ಹೆಸರು ಸ್ವಾಧಿನಿ ಅಂತ ಹೇಳಿ ಇಟ್ಟಿದ್ದೀವಿ. ಸ್ವಾದ ಮೀನ್ಸ್ ಟೇಸ್ಟ್ ರಿಲೇಟೆಡ್. ವೀಕ್ಷಕರು, ಇವಾಗ ಯಾವುದೋ ಒಬ್ಬ ವ್ಯಕ್ತಿ ಸಾಧನೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಪ್ರಶಸ್ತಿಗಳು ಅವನನ್ನು ಖಂಡಿತ ಹುಡ್ಕೊಂಡು ಬರುತ್ತೆ. ಅವನ ಪ್ರಶಸ್ತಿಗಳನ್ನು ಹುಡ್ಕೊಳ್ಬೇಕಾದಂಥ ಅವಶ್ಯಕತೆ ಇರಲ್ಲ, ಪ್ರಶಸ್ತಿಗಳೇ ಅವನನ್ನು ಹುಡ್ಕೊಂಡು ಹೋಗ್ತದೆ. ಅದೇ ರೀತಿ ಶೈಲಾ ಮೇಡಮ್ ಅವರಿಗೂ ಕೂಡ ಬಹಳಷ್ಟು ಪ್ರಶಸ್ತಿಗಳು ಬಂದಿದೆ. ಯಾವೆಲ್ಲ ಪ್ರಶಸ್ತಿ ಬಂದಿದೆ ಅಂತ ಅವ್ರ ಹತ್ರನೇ ಕೇಳೋಣ. ಮೇಡಮ್, ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದೀರಿ, ಮಹಿಳಾ ಸಾಧಕಿ ಆಗಿದ್ದೀರಾ. ಯಾವುದೆಲ್ಲ ಪ್ರಶಸ್ತಿ ಬಂದಿದೆ, ಯಾವಾಗ ಬಂತು, ಆ ಒಂದು ಅನುಭವಗಳು ಹೇಗಿತ್ತು ಮೇಡಮ್, ಹಂಚ್ಕೊಳ್ಳಿ. ಆ್ಯಕ್ಚುಲಿ ನಾನು ಪ್ರಶಸ್ತಿ ತಗೊಳ್ಳೋಷ್ಟೇನು ಸಾಧನೆ ಇನ್ನೂ ಮಾಡಿಲ್ಲ ಅಂದ್ಕೋತೀನಿ. ಇನ್ನೂ ಮಾಡೋದು ಭಾಳಿದೆ. ಬಟ್ ಈಗಾಗಲೇ ನನಗೆ ಬಂದಂಥ ಪ್ರಶಸ್ತಿ ಒಂದು ನ್ಯಾಷನಲ್ ಐಕಾನಿಕ್ ಅವಾರ್ಡ್ ಬಂತು. ಅದಾದಮೇಲೆ ವುಮೆನ್. ಮೇಡಮ್, ಈಗ ನ್ಯಾಷನಲ್ ಐಕಾನಿಕ್ ಅನ್ನೋ ಅವಾರ್ಡ್ ಯಾವ ಉದ್ದೇಶದಿಂದ ಬಂತು ನಿಮಗೆ? ಇದು ಸಮಾಜ ಸೇವೆ ಮಾಡಿ. ಪ್ಲಸ್ ನಾವು ಒಂದು ಬಸವೇಶ್ವರ ಖಾನಾವಳಿ ಈ ಥರ ಒಂದು ಕಂಪ್ನಿಗಳನ್ನು ನಡೆಸೋದು, ಎಂಟರ್ಪ್ರಿನರ್ ಆಗಿ ವರ್ಕ್ ಮಾಡಿದ್ದಕ್ಕೆ ಬಂತು. ಆಮೇಲೆ ವುಮೆನ್ ಐಕಾನಿಕ್ ಅವಾರ್ಡ್ ಅಂತ ಬಂತು, ವುಮೆನ್ ನ್ಯಾಷನಲ್ ಐಕಾನಿಕ್ ಅವಾರ್ಡ್ ಅಂತು. ಆಮೇಲೆ ನೀವು ತಿಳಿದಾಗೆ ರೀಸೆಂಟ್ಲಿ ನನಗೆ ವಾಣಿಜ್ಯ ರತ್ನ ಅವಾರ್ಡ್ ಬಂತು. ಅದ್ರ ಸ್ಪೆಷಲ್ ಏನಂದರೆ 94 ಇಯರ್ಸ್ ಮೇಲೆ ನಾನು ಫಸ್ಟು ಮಹಿಳೆ ಆದ ಅವಾರ್ಡ್ ತೊಗೊಂಡಿದ್ದಕ್ಕೆ. ಆ ಅವಾರ್ಡ್ ತೊಗೊಂಡದ್ದು ಮಹಿಳೆ, ಫಸ್ಟ್ ಲೇಡಿ ನಾನು.
ಅದು ತುಂಬ ಹೆಮ್ಮೆ ಆಗುತ್ತೆ. ಖಂಡಿತ ಮೇಡಮ್, ಯಾಕಂತ ಹೇಳಿದ್ರೆ ನಮಗೂ ಕೂಡ ತುಂಬ ಹೆಮ್ಮೆ ಆಗುತ್ತೆ. ಯಾಕಂದರೆ ನಿಮ್ಮನ್ನು ನಾವು ಇಲ್ಲಿ ಸಂದರ್ಶನ ಮಾಡಿ ನಮ್ಮ ವಾಹಿನಿಗೆ ಕರೆದು ವೀಕ್ಷಕರಿಗೆ ನಿಮ್ಮ ಪರಿಚಯವನ್ನು ಮಾಡಿಸಿಕೊಡ್ತಾ ಇರುವಂಥದ್ದು ನಮಗೂ ಕೂಡ ಹೆಮ್ಮೆಯೇ. ಯಾಕಂತ ಹೇಳಿದ್ರೆ ಅವಾಗಲೇ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ಮಹಿಳೆಯರ ಬಗ್ಗೆ, ಮಹಿಳೆಯರ ಸಾಧನೆಯ ಬಗ್ಗೆ ಹೇಳಲಿಕ್ಕೆ ಬಹಳಷ್ಟು ಖುಷಿ ಆಗ್ತದೆ. ಅದೇ ರೀತಿ ತಾವು ಒಂದು 1994ರ ನಂತರ ಒಂದು ಫಸ್ಟ್ ಲೇಡಿ ಅಂತ ಹೇಳಿದ್ರಿ, ಆ ಅವಾರ್ಡನ್ನು ತಗೊಂಡಿರುವಂಥದ್ದು. ನಿಜ ಮೇಡಮ್. ಈ ಅವಾರ್ಡನ್ನು ತಗೊಂಡಾಗ ನಿಮ್ಮ ಮನೆಯವರ ಪ್ರತಿಕ್ರಿಯೆ ಆಗಿರ್ಬೋದು, ಅವರಿಗೆ ಎಷ್ಟು ಹೆಮ್ಮೆ ಆಯಿತು, ಅವರು ಏನು ಹೇಳಿದರು? ಫಸ್ಟು ಇದು ಅವಾರ್ಡ್ ಬಂದಾಗ ಸರ್ಪ್ರೈಸ್ ಆಯಿತು ನನಗೆ. ಏನು ಇಂಥ ದೊಡ್ಡ ಒಂದು ವಾಣಿಜ್ಯ ರತ್ನ ಅವಾರ್ಡ್ ನನಗೆ ಬರ್ತಾ ಇದೆಯಲ್ಲ, ಯಾಕಂದರೆ ತುಂಬ ಜನ ಸಾಧಕಿಯರಿದ್ದಾರೆ, ಫೌಂಡರ್ಸ್ ಇದ್ದಾರೆ. ಬಟ್ ಇದು ನನಗೆ ಬಂದದ್ದು ತುಂಬ ಖುಷಿ ಆಯಿತು ಫಸ್ಟು. ಆಮೇಲೆ ನನ್ನ ಫ್ಯಾಮ್ಲಿನೂ ತುಂಬ ಖುಷಿ ಆಯಿತು. ಎಂಟೈರ್ ಫ್ಯಾಮ್ಲಿ, ಫ್ರೆಂಡ್ ಸರ್ಕಲ್ ಎಲ್ಲರೂ ಭಾಳ ಅಪ್ರಿಷಿಯೇಟ್ ಮಾಡಿದರು. ಒಂದು ಹೆಮ್ಮೆಯ ವಿಷಯ ಇದು. ಆಮೇಲೆ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿದರು. ನೀನು ವಾಣಿಜ್ಯ ರತ್ನ ಅವಾರ್ಡನ್ನು ತಗೊಳ್ಳುವಂಥ ಪ್ರಥಮ ಮಹಿಳೆ ಅಂಥೇಳಿ ತುಂಬ ನನಗೆ ಅಪ್ರಿಷಿಯೇಟ್ ಮಾಡಿದರು. ಅದೇ ಥರ ನಾನು ಅಂತೀನಿ, ಇದೇ ಥರ ಪ್ರತಿ ವರ್ಷ ನೀವು ಮಹಿಳೆಯರಿಗೆ ಇನ್ನೂ ಹೆಚ್ಚಿನ ವಾಣಿಜ್ಯ ರತ್ನ ಅವಾರ್ಡನ್ನು ಚೇಂಬರ್ ಆಫ್ ಕಾಮರ್ಸ್ ಅವರು ನೀಡಲಿ ಅಂತ ಹೇಳಿ ನಾನು ಬಯಸ್ತೀನಿ. ಖಂಡಿತ ಮೇಡಮ್, ಯಾಕಂತ ಹೇಳಿದ್ರೆ ಈ ಪ್ರಶಸ್ತಿಗಳು ನಿಮ್ಮಲ್ಲಿರುವಂತಹ ಜವಾಬ್ದಾರಿಗಳನ್ನ ಮತ್ತು ಇನ್ನಷ್ಟು ಸಾಧನೆ ಮಾಡ್ಲಿಕ್ಕೆ ಅದೊಂಥರ ಶಕ್ತಿ ಕೊಡ್ತದೆ. ನೀವು ನೋಡಿ, ಇವಾಗ ಈ ಪ್ರಶಸ್ತಿ ತಗೊಂಡ್ರಿ, ಇನ್ನಷ್ಟು ನಾನು ಅಚೀವ್ ಮಾಡ್ಬೇಕು, ಆ ಒಂದು ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಒಂದು ರೆಕಾಗ್ನೈಸೇಷನ್ ಸಿಕ್ಕಾಗ ಆಟೋಮೆಟಿಕ್ ಆಗಿ ನಮ್ಗೆ ಕೊಡಕ್ ಅನ್ಸಂಗೆ ಇಲ್ಲ. ಇದೊಂದು ನಮ್ಗೆ ನಮ್ಮಲ್ಲಿರುವ ಏನೋ ಒಂದು ಚೈತನ್ಯ ಶಕ್ತಿ, ಒಂದು ಸಾಧನೆ ಮಾಡುವಂತ ಶಕ್ತಿ ನಮ್ಮಲ್ಲಿ ಆ ದೇವರು ಕೊಟ್ಟಿದ್ದಾನೆ ಅಂತೇಳಿ ತಾನೇ ಬಂದ್ಬಿಡುತ್ತೆ. ಇನ್ನು ಜಾಸ್ತಿ ಹೆಚ್ಚಿನ ಕೆಲಸವನ್ನು ಮಾಡಕ್ಕೆ ಇದೊಂದು ಪ್ರೇರಣೆ ನೀಡುತ್ತೆ, ಶಕ್ತಿಯಾಗಿ ಆಗುತ್ತೆ. ಖಂಡಿತ ಮೇಡಮ್, ಇನ್ನಷ್ಟು ಪ್ರಶಸ್ತಿಗಳು ನಿಮ್ಗೆ ಸಿಗ್ಲಿ, ಇನ್ನಷ್ಟು ಸಾಧನೆ ಮಾಡುವಂತೆ ಆ ದೇವರು ನಿಮ್ಗೆ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳ್ತಾ, ಒಬ್ರು ಮಹಿಳಾ ಸಾಧಕಿಯಾಗಿ ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನ ಕೇಳಬೇಕು. ಯಾಕಂತ ಹೇಳಿದ್ರೆ ಬಹಳಷ್ಟು ಮಹಿಳೆಯರು ಇವಾಗ ಸಾಧನೆ ಮಾಡ್ತಾ ಇದ್ದಾರೆ, ಸಾಧನೆ ಮಾಡಲಿಕ್ಕೆ ಗುರಿಯನ್ನ ಇಟ್ಕೊಂಡಿದ್ದಾರೆ. ಅಂತಹ ಮಹಿಳೆಯರಿಗೆ ತಾವು ಒಬ್ರು ಮಹಿಳಾ ಸಾಧಕಿಯಾಗಿ ಏನಾದರೂ ಸಲಹೆಯನ್ನು ಕೊಡೋದಿದ್ರೆ ಕೊಡಬಹುದು. ಫಸ್ಟ್ ಆಫ್ ಆಲ್ ನಾನು ಎಲ್ಲ ಲೇಡೀಸಿಗೆ ಏನು ಹೇಳೋದಂದರೆ, ಒಂದು ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ನಡೆಸಬಹುದು ಅಂತ ಒಂದು ಯುಕ್ತಿಯನ್ನು ಇದು ನಂದು ಕೇಳಿದಿರಿ, ನಾನು ನುಡಿ ಅಂತೂ ಕೇಳಿದ್ದೀರಿ. ಅದೇ ಥರ ಎಲ್ಲ ಲೇಡೀಸಿಗೆ ಏನು ನಾನು ಹೇಳಲು ಇಚ್ಛೆ ಪಡ್ತೇನೆ ಅಂತಂದರೆ, ನಾನು ಫಸ್ಟ್ ಅವರಿಗೆ ಪ್ರಮುಖವಾಗಿ ಒಂದು ಲೇಡಿಗೆ ಬೇಕಾದದ್ದು, ನಾನು ಏನನ್ನಾದರೂ ಸಾಧನೆ ಮಾಡಬಲ್ಲೆ ಅನ್ನುವ ಒಂದು ಛಲ ಇರಬೇಕು. ಇಲ್ಲ ನಾನು ಬರೀ ನನ್ನ ಹತ್ರ ಆಸೆಗಳಿದೆ, ನಾನು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು, ಬರೀ ಆಸೆಗಳಿಗೆ ಮತ್ತು ಗುರಿಗೆ ಡಿಫ್ರೆನ್ಸ್ ಇದೆ. ಆಸೆಗಳನ್ನು, ಕನಸನ್ನು, ಡ್ರೀಮನ್ನು ಅದನ್ನು ಗುರಿಯಾಗಿ ಮಾಡಬೇಕಾದ್ರೆ ನಾವೊಂದಿಷ್ಟು ಸತತ ಪ್ರಯತ್ನಗಳನ್ನು ಅಲ್ಲಿ ಮಾಡಬೇಕು. ಗುರಿನೇ ಬೇರೆ, ಆಸೆಗಳೇ ಬೇರೆ. ಆಸೆಗಳು ತುಂಬ ಇರ್ತವೆ, ಬಟ್ ಒಂದನ್ನು ನಾವು ಅದನ್ನಾಗ ತಗೊಂಡು ಅದು ಗುರಿಯನ್ನು ನಾವು ರೀಚ್ ಆಗಬೇಕು. ಆ ಛಲ ಇರಬೇಕು ನಮ್ಮಲ್ಲಿ. ನಾನು ಇದನ್ನು ಮಾಡ್ತೀನಿ, ನನ್ನಲ್ಲಿ ಏನು ಒಂದು ಚೈತನ್ಯ ಇದೆ, ನನ್ನ ಹತ್ರ ಏನು ಪ್ಯಾಷನ್ ಇದೆ, ಆ ಸ್ಪಷ್ಟತೆ ಅವಳಿಗೆ ಮೊದಲಿರಬೇಕು. ಹೌದು, ಯಾಕಂದರೆ ಇನ್ನೊಂದು ಮೇಡಮ್, ಪ್ರತಿಯೊಬ್ಬರು ಕೂಡ ಬರೀ ಗುರಿಯನ್ನು ಇಟ್ಕೊಂಡ್ರೆ ಸಾಧ್ಯ, ಖಂಡಿತ ನಾವು ಆ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಗೆ ಏನು ಪ್ರಯತ್ನ ಮಾಡಬೇಕು, ಅದಕ್ಕೆ ಏನು ನಾವು ಗುರಿ ಮುಟ್ಲಿಕ್ಕೆ ಏನೆಲ್ಲ ಕೆಲಸ ಮಾಡಬೇಕು, ಆ ಕೆಲಸದ ಕಡೆ ನಮ್ಮ ಒಂದು ಕಾನ್ಸಂಟ್ರೇಷನ್ ಮಾಡಿ, ಸ್ಪಷ್ಟತೆ ಬೇಕು, ಕ್ಲಿಯಾರಿಟಿ ಬೇಕು. ನಾನು ಏನು ಮಾಡಬೇಕು, ನಾನು ಏನು ಮಾಡಬಲ್ಲೆ, ನನ್ನ ಹತ್ರ ಏನು ಟ್ಯಾಲೆಂಟ್ ಇದೆ, ನಾನು ಎದ್ರೊಳಗೆ ನನ್ನ ಫ್ಯಾಷನ್ ಇದೆ, ನಾನು ಮಾಡಬೇಕನ್ನೋ ಒಂದು ನನ್ನ ಹತ್ರ ಚೈತನ್ಯ ಇದೆ, ಆ ಕ್ಲಿಯಾರಿಟಿ ಅವ್ರಿಗೆ ಫಸ್ಟ್ ಇರಬೇಕು. ಅದನ್ನು ನಾವು ತಿಳ್ಕೊಂಡ್ಮೇಲೆ ಆ ಸ್ಪಷ್ಟತೆ ನಮಗೆ ಬಂದಾಗ ಆಟೋಮೆಟಿಕ್ ಆಗಿ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ಡಿಸಿಪ್ಲಿನ್ ಇರಬೇಕು. ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಶಿಸ್ತಿನಿಂದ ಮಾಡಬೇಕು. ಯಾವಾಗಲೂ ಓವರ್ ನೈಟ್ ಯಾವುದೂ ಸಿಗಲ್ಲ, ಅದಕ್ಕೆ ಶಿಸ್ತಿನಿಂದ ಕೆಲಸ ಮಾಡಬೇಕು. ಯಾವುದೇ ಒಂದು ಚಿಕ್ಕ ಕೆಲಸ ಇದ್ರೂ ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಹೋದಂಗೆ ನಮ್ಗೆ ನಮ್ಮಲ್ಲೇ ನಮಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಯಾವುದೂ ಇಲ್ಲ ಒಮ್ಮೆ ನಾನು ಬೆಟ್ಟ ಹತ್ಬಿಡ್ತೀನಿ ಅಂತ ಅಂದರೆ ಆಗಲ್ಲ. ನಾವು ಸ್ಟೆಪ್ ಬೈ ಸ್ಟೆಪ್ ಇಟ್ಟಾಗೇ ನಾವು ಅಲ್ಲಿ ಆ ಗೋಲ್ ರೀಚ್ ಆಗೋಕ್ಕಾಗುತ್ತೆ. ಚಿಕ್ಕ ಕೆಲಸಗಳನ್ನು ಚೊಕ್ಕಟ್ಟಾಗಿ ನೀಟಾಗಿ ಅದು ಶಿಸ್ತಿನಿಂದ ನೀವು ಮಾಡ್ತಾ ಹೋದಂಗೆ ನಿಮಗೆ ದೊಡ್ಡ ಕೆಲಸಗಳನ್ನು ಮಾಡೋಕ್ಕೆ ನಿಮಗೆ ಆತ್ಮವಿಶ್ವಾಸ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಆಮೇಲೆ ಕೆಲವೊಂದು ಶಿಸ್ತು, ಡಿಸಿಪ್ಲಿನು
ಈ ಥರ ಎಲ್ಲ ಹೇಳ್ತೀವಿ. ಕೆಲವೊಂದು ಕಡೆ ಏನಾಗುತ್ತೆ, ಪೇಷನ್ಸು ಬೇಕಾಗುತ್ತೆ. ಇಷ್ಟೆಲ್ಲ ಮಾಡಿ ಕೂಡ ಕೆಲವೊಂದು ಸಲ ನಾವು ಏನು ಗುರಿ ರೀಚ್ ಆಗಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದಾಗಲ್ಲ. ಆವಾಗ ನಮಗೆ ತಾಳ್ಮೆ ಇರಬೇಕು, ತಾಳ್ಮೆ ಇರಬೇಕು. ಆಮೇಲೆ ಕೆಲಸ ಮಾಡ್ತಾ ಮಾಡ್ತಾ ಕೆಲವೊಂದು ಕಡೆ ಸೋತು ಹೋಗ್ಬಿಡ್ತೇವೆ. ಸೋಲನ್ನು ನಾವು ಒಪ್ಪಿಕೊಳ್ಳುವಂತಹ ಗುಣ ನಮ್ಮಲ್ಲಿ ಇರಬೇಕು. ಸೋಲೇ ಗೆಲುವಿನ ಲಕ್ಷಣ. ಅದು ಒಂದು ಸೋಲು ಅಂತ ಅನ್ನೋದು, ಫೇಲ್ಯೂರ್ ಇರುತ್ತಲ್ಲ, ನಮಗೊಂದು ಲೆಸನ್ ಹೇಳುತ್ತೆ. ಹೇಳ್ತಾರಲ್ಲ, ಲೈಫೇ ಒಂದು ಲೆಸನ್ ಇದ್ದಂಗೆ. ಫೇಲ್ಯೂರ್ ಈಸ್ ನಮಗೆ ಅದೊಂದು, ಲೈಫ್ ಈಸ್ ಅ ಗುರು, ಫೇಲ್ಯೂರ್ ಈಸ್ ಅ ಲೆಸನ್. ಪ್ರತಿಯೊಂದು ಲೆಸನ್ ನಮ್ಮನ್ನು ಸ್ಟ್ರಾಂಗ್ ಆಗಿ ಮಾಡುತ್ತೆ. ಅದು ಅದು ಯಾವಾಗಲೂ ಪಾಸಿಟಿವ್ ಆಗಿ ತಗೋಬೇಕು, ಬಂದೇ ಬರುತ್ತೆ. ಹೌದು ಮೇಡಮ್, ಖಂಡಿತ. ಯಾಕಂತ ಹೇಳಿದ್ರೆ ಸೋಲೆ ಗೆಲುವಿನ ಸೋಪಾನ ಅಂತ ನಾವೇನು ಹೇಳ್ತೇವೆ. ಸೊ ಪ್ರತಿಯೊಂದು ಸೋಲನ್ನು ಕೂಡ ಅದನ್ನು ನಾವು ಮೆಟ್ಟಿಲಾಗಿ ಅದನ್ನ ಮೇಲೆ ಹತ್ತಿದಾಗ ನಾವು ಗೆಲುವೆಂಬ ಒಂದು ಸಾಧನೆಯ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ. ಹಾಗೆ ಪ್ರತಿಯೊಂದು ಕೆಲಸವನ್ನು ನಾವು ಮಾಡುವಂಥ ಪ್ರತಿಯೊಂದು ಕೆಲಸವನ್ನು ಎಲ್ಲರೂ ಕೂಡ ಗೌರವಿಸಬೇಕು. ಯಾಕಂದರೆ ನಾವು ಯಾವ ಕೆಲಸವನ್ನು ಗೌರವವಿಟ್ಟು ಪ್ರೀತಿಯಿಂದ ಮಾಡ್ತೇವೋ ಆ ಕೆಲಸದಲ್ಲಿ ನಾವು ಖಂಡಿತ ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರಲ್ಲ ಮೇಡಮ್. ಸೋಲದೆ ಗೆದ್ದವರಿಲ್ಲ, ಸೋತು ಗೆದ್ದವರೇ ಸಾಧಕರೆಲ್ಲ ಅಂತ ಹೇಳ್ತಾರೆ. ಎಷ್ಟೊಂದು ಅದ್ಭುತವಾದಂತಹ ಮಾತು. ಇಂಥ ಒಂದು ಮಾತುಗಳನ್ನ ಬರೀ ಆಡುದು ಮಾತ್ರ ಅಲ್ಲ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆಗ ಮಾತ್ರ ನಾವು ಬೇಗ ಗುರಿ ತಲುಪಲಿಕ್ಕೆ ಸಾಧ್ಯ ಅಂತ. ಇವೆಲ್ಲ ಅಂಶಗಳನ್ನು ನಾನು ಅದೇ ಹೇಳ್ತಾ ಇದ್ದೀನಿ. ಒಂದಿನ ಸಾಧನೆ ಮಾಡಬೇಕಾದ್ರೆ ನಮ್ಮಲ್ಲಿ ಫಸ್ಟ್ ಒಂದು ಛಲ ಇರಬೇಕು, ಆತ್ಮವಿಶ್ವಾಸವಿರಬೇಕು, ಆಮೇಲೆ ಆ ಸ್ಪಷ್ಟತೆ ಇರಬೇಕು. ನಾವು ಏನು ಮಾಡ್ತಾ ಇದ್ದೀವಿ, ನಾವು ಏನು ಮಾಡಬಲ್ಲಿವಿ ಅನ್ನುವ ಸ್ಪಷ್ಟತೆ ಇರಬೇಕು. ಆಮೇಲೆ ಡಿಸಿಪ್ಲಿನ್ ಇರಬೇಕು, ಶಿಸ್ತು ಇರಬೇಕು, ಆಮೇಲೆ ತಾಳ್ಮೆ ಇರಬೇಕು. ಇವೆಲ್ಲ ಒಂದು ಅಚೀವ್ ಮಾಡಲಿಕ್ಕೆ ಇವೆಲ್ಲ ನಮ್ಮ ಒಂದು ಅಂಶಗಳು. ಇವೆಲ್ಲ ನಾವು ಫಾಲೋ ಮಾಡಲೇಬೇಕಾಗತ್ತೆ. ಖಂಡಿತ ಮೇಡಮ್, ಇವಾಗ ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ. ಬರೀ ಒಂದು ಹೋಟೆಲ್ ಉದ್ಯಮದಲ್ಲಿ ಮಾತ್ರ ಅಲ್ಲ, ಸಾಮಾಜಿಕ ಕ್ಷೇತ್ರ ಆಗಿರಬಹುದು, ಈಗ ಮಹಿಳೆಯರಿಗೂ ಕೂಡ ಒಂದು ಕೆಲಸವನ್ನು ಕೊಡುವಂತಹ ಒಂದು ಸೌಭಾಗ್ಯ ಅಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ರೆ, ಇಷ್ಟೆಲ್ಲ ಅಚೀವ್ ಮಾಡಿದ್ದೀರಾ, ಹೇಗೆ ಅನ್ಸುತ್ತೆ ಮೇಡಮ್? ನಾನು ಮಾಡ್ತಾ ಇರೋದು ತುಂಬ ಕಡಿಮೆ ಕೆಲಸ ಅನ್ನಿಸ್ತಾ ಇದೆ ಮೇಡಮ್. ಇನ್ನೂ ಜಾಸ್ತಿ ನಾನು ಕಲಿಬೇಕು. ಫಸ್ಟು ನಾನು ಕಲಿಬೇಕು, ಇನ್ನೂ ಕಲಿಯೋದು ತುಂಬ ಇದೆ. ಕಲಿತು ಇನ್ನೂ ಭಾಳ ಇಂಪ್ರೂವ್ ಆಗಬೇಕು ಅಂತ ನನಗೆ ಅನಿಸ್ತಿದೆ. ನಾನು ಸಾಧನೆ ಮಾಡೇನೇನಂತ ನನಗೇನು ಅನಿಸ್ತಾ ಇಲ್ಲ, ಬಟ್ ಕಲಿಯೋದು ತುಂಬ ಇದೆ ಮೇಡಮ್, ಕಲಿಬೇಕು. ಅದು ಸಾಧನೆ ಇನ್ನಷ್ಟು ಸಾಧನೆ ಮಾಡಬೇಕು ಅಂತ ಹಸಿವಿಟ್ಕೊಂಡವನಿಗೆ ಹಾಗೆ ಒಂದು ತೃಪ್ತಿ ಇರುವುದಿಲ್ಲ. ನಾನು ಇನ್ನೂ ಮಾಡಬೇಕು ಅಂತ ಇರುತ್ತೆ. ಬಿಟ್ಟರೆ ನಾನು ಮಾಡಿದ್ದು ತುಂಬ ಅನ್ನೋ ಒಂದು ಫೀಲ್ ಬರೋದೇ ಇಲ್ಲ. ಬಟ್ ಇವೆಲ್ಲ ಒಂದು ಅವಾರ್ಡ್ಸ್ ಇವೆಲ್ಲ ನನಗೆ ಮೋಟಿವೇಟ್ ಮಾಡ್ತಾ ಇದೆ. ಬಟ್ ನಾನು ಮಾಡೋದು ಇನ್ನೂ ತುಂಬ ಇದೆ ಮೇಡಮ್, ಮಾಡಬೇಕು, ಕಲಿಯೋದು ತುಂಬ ಇದೆ. ಒಳ್ಳೆ ಮಾತು ಹೇಳಿದ್ರಿ ಮೇಡಮ್. ಯಾಕಂದರೆ ಪ್ರಶಸ್ತಿಗಳು ಮನುಷ್ಯನ ಅಹಂಕಾರಕ್ಕೆ ಕಾರಣ ಆಗಬಾರ್ದು ಯಾವತ್ತೂ ಕೂಡ. ಅದು ಅವನ ಒಂದು ಶಕ್ತಿ ಅಥವಾ ಅವನನ್ನು ಮೋಟಿವೇಶನ್ ಮಾಡಬೇಕು. ಬಿಟ್ಟರೆ ಯಾವ ಪ್ರಶಸ್ತಿ ಮನುಷ್ಯನಿಗೆ ಅಹಂಕಾರ ತಂದು ಕೊಡ್ತದೋ ಅವನ ಮುಂದೆ ಅವನ ಪ್ರಶಸ್ತಿಯನ್ನು ತೆಗೆದುಕೊಳ್ಳಿಕ್ಕೆ ಅದೊಂದು ಅಡ್ಡದಾರಿ ಬಂದ ಹಾಗೆ ಅಲ್ವಾ? ಖಂಡಿತ. ಮಹಿಳೆಯರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾವಾಗಲೂ ಮಹಿಳೆಯರು ಫಸ್ಟ್ ತಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕು. ನಮ್ಗೆ ಟೈಮ್ ಇಲ್ಲ ಅನ್ನೋದನ್ನು ಮೊದಲು ತೆಗಿಬೇಕು. ಈಗ ನೋಡಿದ್ರೆ ಒಂದು ವಾಟ್ಸಪ್ ಒಳಗೆ, ಒಂದು ಮೊಬೈಲ್ ಒಳಗೆ ಹೋದರೆ ಎಷ್ಟೋ ವಾಟ್ಸಪ್ಪು, ಆಮೇಲೆ ಏನೇನೋ 108 ಅದರೊಳಗೆ ಹೋಗ್ಬಿಟ್ರೆ ನಮ್ಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಅವಾಗ ನಮ್ಗೆ ಅನಿಸಲ್ಲ ಟೈಮ್ ನಾವು ವೇಸ್ಟ್ ಮಾಡ್ತಿದ್ದೀವಿ ಅಂತ ಹೇಳಿ. ಫಸ್ಟ್ ನಮ್ಮ ಟೈಮ್ ಮ್ಯಾನೇಜ್ಮೆಂಟನ್ನು ಕಲ್ಕೋಬೇಕು. ನಮ್ಮ ಮನೆಯನ್ನು, ಕುಟುಂಬವನ್ನು ನಿಭಾಯಿಸಿ ಕೂಡ ನನಗಾಗಿ, ಸೆಲ್ಫ್ಗಾಗಿ ನಾನು ಟೈಮ್ ಇಟ್ಕೋಬೇಕು ಅಂಥೇಳಿ ಟೈಮನ್ನು ನಾವು ಒಂದು ಬ್ಯಾಲೆನ್ಸ್ ಆಗಿ ಮಾಡಿಕೊಂಡು, ಟೈಮ್ ಇಲ್ಲ ಅಂತ ಹೇಳೋದಕ್ಕಿಂತ ನಮಗಾಗಿ ನಾವು ಟೈಮ್ ತೊಗೊಂಡು ಏನಾರ ಸಾಧನೆ ಮಾಡಬೇಕು. ಹೌದು, ಖಂಡಿತ. ಯಾಕಂತ ಹೇಳಿದ್ರೆ ಟೈಮ್ ಇಲ್ಲ ಅನ್ನೋದ್ರಲ್ಲೇ ನಾವು ಒಂದ್ ನಿಮಿಷ ಕಳೆದು ಬಿಡ್ತೀವಿ. ಆಮೇಲೆ ಏಜ್ ಆಯ್ತು, ನಮ್ಗೆ ಆಯ್ತಲ್ಲ, ಮಕ್ಳು ಇಷ್ಟು ದೊಡ್ಡವರಾದ್ರು, ಹೇಳ್ಕೊಂಡೆ ನಮ್ಮ ದುಡ್ತೇವೆ. ಅದು ತಪ್ಪು ಮೇಡಮ್. ಯಾಕಂದ್ರೆ ಯಾವ ಸಾಧಕನಿಗೂ ಕೂಡ ವಯಸ್ಸಿನ ಮಿತಿ ಇರಲ್ಲ. ಯಾವ ಸಂದರ್ಭದಲ್ಲೂ ಕೂಡ ಸಾಧನೆ ಮಾಡಬಹುದು ಅಂತ ಉದಾಹರಣೆಗಳು ಬಹಳಷ್ಟಿದೆ. ನಿಜ ಅಲ್ವಾ? ಈಗ ತಮ್ಮ ಇಳಿ ವಯಸ್ಸಿನಲ್ಲಿ ಆ ತರ ಆಗ್ಬೇಕು, ಈ ತರ ಆಗ್ಬೇಕು ಅಂತ ಸಾಧನೆ ಇಟ್ಕೊಂಡವ್ರು, ಕನಸನ್ನ ಇಟ್ಕೊಂಡವ್ರು 40 ವರ್ಷದ ನಂತರ ಅವರ ಒಂದು ಆಸೆಗಳನ್ನು ಪೂರೈಸಿದ ಉದಾಹರಣೆಗಳು ಉಂಟು. ಹಾಗಾಗಿ ಸಾಧನೆಗೆ ಯಾವುದೇ ರೀತಿಯಾದಂತಹ ವಯಸ್ಸಿಲ್ಲ. ನಿಮ್ಮ ಗುರಿ ಕಡೆ ಗಮನ ಕೊಡಿ, ಅದರ ಕಡೆ ಸತತ ಪ್ರಯತ್ನವನ್ನ ಮಾಡಿ
ಖಂಡಿತ ನೀವು ಸಕ್ಸಸ್ಫುಲ್ ಪರ್ಸನ್ ಆಗ್ಲಿಕ್ಕೆ ಸಾಧ್ಯ ಇದೆ. ಮುಂದೊಂದು ದಿನ ನಾವು ಕೂಡ ನಿಮ್ಮನ್ನ ಸಂದರ್ಶನ ಮಾಡುವಂತ ಸಾಧ್ಯತೆಗಳು ಇರ್ತವೆ. ಮೇಡಮ್, ಹಾಗಾದ್ರೆ ತಮ್ಮ ಮುಂದಿನ ಗುರಿ ಏನು? ಈ ಹೋಟೆಲ್ ಉದ್ಯಮದಲ್ಲಾಗಿರ್ಬೋದು ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಾಗಿರಬಹುದು? ಈಗಾಗಲೇ ರಾಜ್ಯ ಮಟ್ಟಕ್ಕಂತೂ ಬಂದಿದ್ದೀವಿ. ಈಗ ಇನ್ನು ನ್ಯಾಷನಲ್ ಲೆವೆಲ್ ಮಟ್ಟ, ಇಂಟರ್ನ್ಯಾಷನಲ್ ಲೆವೆಲ್ ಮಟ್ಟ ನಮ್ಮ ಒಂದು ಶಾಖೆಯನ್ನು ತಗೊಂಡು ಹೋಗ್ಬೇಕಂತ ಒಂದು ಗುರಿ ಇದೆ. ಖಂಡಿತ ಮೇಡಮ್, ನಾವು ಕೂಡ ಅದಕ್ಕೆ ಸಂಪೂರ್ಣವಾದಂತಹ ನಮ್ಮ ಏನು ಒಂದು ಆಶೀರ್ವಾದ ಇದೆ, ವೀಕ್ಷಕರ ಒಂದು ಸಹಕಾರ ಇದೆ, ಅದನ್ನು ಖಂಡಿತ ನೀಡ್ತೇವೆ. ಯಾಕಂದರೆ ನಿಮ್ಮ ಈ ಬಸವೇಶ್ವರ ಖಾನಾವಳಿ ಎನ್ನುವಂತಹ ಹೆಸರು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಅಲ್ಲಿ ಕೂಡ ತಮ್ಮ ಶಾಖೆಯನ್ನು ತೆರಿಬೇಕು. ಅಲ್ಲೂ ಕೂಡ ಜನ ಅದನ್ನು ಖಂಡಿತ ಇಷ್ಟಪಡಬೇಕು. ಅದು ತಮ್ಮ ಮುಂದಿನ ಗುರಿ ಅಂತ ಹೇಳಿದರೆ ಅದು ಆದಷ್ಟು ಬೇಗ ನೆರವೇರಲಿ ಅಂತ ನಾವು ಕೂಡ ದೇವರ ಹತ್ರ ಕೇಳ್ಕೊಳ್ತೇವೆ. ಹಾಗೆ ಕೊನೆಯದಾಗಿ ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ಹೇಗನ್ನಿಸ್ತು? ತುಂಬ ಖುಷಿ ಆಯಿತು. ಈ ಥರ ಬಸವ ಟಿ ವಿ, ಬಸವೇಶ್ವರ, ನಮ್ಮದೇನು ಒಂದು ಬಸವೇಶ್ವರ ಖಾನಾವಳಿ ರಿಲೇಟೆಡ್, ಬಸವಣ್ಣ ನಮಗೆ ವಿಶ್ವಗುರು, ನಾವೆಲ್ಲ ಹಳ್ಳಿ ಒಳಗೆ ಬೆಳೆದವರು, ಬಸವಣ್ಣನ ಒಂದು ಆರಾಧಕರು. ಈಗ ಬಸವ ಟಿ ವಿಯವರು ನಮಗೆ ಕರೆದು ಒಂದು ಈ ಥರ ನಮಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಬಸವ ಟಿ ವಿಯವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಹೇಳಲು ಬಯಸ್ತೀನಿ. ಖಂಡಿತ ಮೇಡಮ್, ನಮಗೂ ಕೂಡ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತನಾಡಿ. ಯಾಕಂತ ಹೇಳಿದ್ರೆ ನಾನು ಅವಾಗಲೇ ಹೇಳಿದೆ, ಬಸವೇಶ್ವರ ಖಾನಾವಳಿ ಅನ್ನೋ ಹೆಸರನ್ನು ಕೇಳಿದ್ವಿ, ಆದರೆ ಅದರ ಹಿಂದಿರುವಂತಹ ಒಂದು ಪರಿಶ್ರಮ ಆಗಿರ್ಬೋದು, ಹಿಂದಿರುವಂತಹ ಪರಿಶ್ರಮ ಪಟ್ಟಂತಹ ವ್ಯಕ್ತಿಗಳಾಗಿರ್ಬೋದು, ಅವರ ಬಗ್ಗೆ ಕೇಳಿರಲಿಲ್ಲ. ಇವತ್ತಿನ ಸಂಚಿಕೆಯಲ್ಲಿ ಕೇಳುವಂತಹ ಅವರ ಒಂದು ಅಭಿಪ್ರಾಯವನ್ನು, ಅನುಭವಗಳನ್ನು ಕೇಳುವಂತಹ ಒಂದು ಸೌಭಾಗ್ಯ ಸಿಕ್ತು ಅಂತಲೇ ಹೇಳಬಹುದು. ಹಾಗೆ ಮೇಡಮ್, ಬಹಳಷ್ಟು ಖುಷಿ ಆಯಿತು. ಯಾಕಂದರೆ ಒಬ್ಬ ಹಳ್ಳಿಯಲ್ಲಿ ಬೆಳೆದು ಈ ರೀತಿ ಒಂದು ರಾಜ್ಯ ಮಟ್ಟದಲ್ಲಿ ಹೋಟೆಲ್ ಉದ್ಯಮದ ಮೂಲಕ ಹೆಸರನ್ನು ಮಾಡಿದವರನ್ನು ಸಂದರ್ಶನ ಮಾಡಿದಂಥದ್ದು ಬಹಳ ಖುಷಿ ಆಯಿತು ಮೇಡಮ್. ತಮಗೆ ದೇವರು ಇನ್ನಷ್ಟು ದೀರ್ಘ ಆಯಸ್ಸು, ಆರೋಗ್ಯ, ಹಾಗೆ ತಮ್ಮ ಏನೊಂದು ಆಸೆ ಇದೆ, ಏನು ಗುರಿ ಇದೆ, ಅದನ್ನು ಬೇಗ ತಲುಪುವಷ್ಟು ದೇವರು ಶಕ್ತಿಯನ್ನು ನೀಡಲಿ ಅಂತ ಕಾರ್ಯಕ್ರಮದ ಮೂಲಕ ಕೇಳಿಕೊಳ್ಳುತ್ತೇವೆ. ಧನ್ಯವಾದಗಳು ಮೇಡಮ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವಾಣಿಜ್ಯ ರತ್ನ ಅನ್ನೋ ಪ್ರಶಸ್ತಿಯನ್ನು ಪಡೆದಂತಹ ಶೈಲಾ ಪ್ರಭು ಇವರ ಒಂದು ಪರಿಚಯವನ್ನು ನಿಮಗೆ ಮಾಡಿಸಿಕೊಟ್ವಿ. ಇವರು ಬಹಳಷ್ಟು ಹೋಟೆಲ್ ಉದ್ಯಮ ಆಗಿರಬಹುದು, ಹಾಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಇವರು ಇನ್ನಷ್ಟು ಸಾಧನೆಯನ್ನು ಮಾಡಲಿ ಎನ್ನುವಂಥದ್ದು ನಮ್ಮ ಆಶಯ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಸಾಧಕರೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.